ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 15/2/2025 ಅಂದರೆ ಫೆಬ್ರವರಿ ಮಂತಲ್ಲಿ ಎಕ್ಸಾಮಿನೇಷನ್ ನಡೆದಿರುವಂತಹದ್ದು. ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ 5ನೇ ತರಗತಿ ಮಕ್ಕಳು ಯಾರೆಲ್ಲ 6ನೇ ತರಗತಿಗೆ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ರಿಸಲ್ಟು 14/3/2025 ಪ್ರಕಟಣೆ ಆಗಿತ್ತು. ಇದು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಆಗಿತ್ತು. ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರಿ ಅವರ ಒಂದು ರ್ಯಾಂಕಿಂಗು ಎಲ್ಲ ವಿದ್ಯಾರ್ಥಿಗಳ ಒಂದು ರ್ಯಾಂಕಿಂಗನ್ನು ಕೊಟ್ಟಿದ್ರು. ಸೊ ನೆಕ್ಸ್ಟ್ ಬರುವಂತಹದ್ದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗೋಸ್ಕರ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ ಮತ್ತು ಪಾಲಕರು ವೇಟ್ ಮಾಡ್ತಾ ಇದ್ದೀರಾ. ನಮ್ಮ ಮಗು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗುತ್ತಾ, ನಾನು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗ್ತೀನಾ ಅಂತೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಏಪ್ರಿಲ್ 2ನೇ ವಾರ ಬಿಡುಗಡೆ ಆಗ್ತದೆ. ಕೇವರು ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂತೆ ಅಂದರೆ ಇಲ್ಲಿಗೆ ವೀಕ್ ಮುಗೀತು, ನೆಕ್ಸ್ಟ್ ವೀಕ್ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು, ಬರುವಂತಹ ಚಾನ್ಸಸ್ ತುಂಬಾ ಇದೆ. ನಿಮಗೆ ಒಟ್ಟಲ್ಲಿ ಏಪ್ರಿಲ್ 2ನೇ ವಾರದೊಳಗೆ ಬರುವಂತಹ ಚಾನ್ಸಸ್ ಇದೆ. ಯಾಕಂದರೆ ಮಾಹಿತಿ ಪುಸ್ತಕದಲ್ಲಿ ಅವರು ನೀಡಿದ್ದಾರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ನಾವು 2ನೇ ವಾರದಂದು ಬಿಡ್ತೀವಿ, ಏಪ್ರಿಲ್ 2ನೇ ವಾರ ಅಂತ ಹೇಳಿ. ಓಕೆನಾ? ಸೊ ಇದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಒಂದು ಸರ್ಕ್ಯುಲರ್ನ ಹೊರಡಿಸ್ತಾರೆ. ಸೊ ಅದರಲ್ಲಿ ಏನಿರುತ್ತೆ ಅಂತ ಅಂದರೆ ನಿಮಗೆ ಅಡ್ಮಿಷನ್ ಆಗಲು ಡೇಟನ್ನು ನೀಡಿರ್ತಾರೆ. ಈ ಡೇಟ್ ಒಳಗಾಗಿ ನೀವು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ನ ತೆಗೆದುಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಓಕೆನಾ? ನಿಮಗೆ ಇನ್ನಷ್ಟು ಕೆಲವು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇದ್ದಾರೆ, ನಮ್ಮ ಮಗು ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡಿದೆ ಮತ್ತು ನಮಗೆ ನಾವು ಹಾಕಿರುವಂತಹ ನಾವು ಕೇಳಿರುವಂತಹ ಸ್ಕೂಲೇ ಸಿಗುತ್ತಾ? ನೀವು ಈಗ ಕೇಳೋದಲ್ಲ, ನೀವು ಅಪ್ಲಿಕೇಶನ್ ಹಾಕುವಾಗ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೊದಲೇನು ಅಪ್ಲಿಕೇಶನ್ ಹಾಕಿರ್ತೀರ ಆ ಸ್ಕೂಲಲ್ಲಿ ಹಾಕುವಾಗ ನೀವು ಆದ್ಯತಾ ಕ್ರಮದಲ್ಲಿ ಏನು ನೀಡಿರ್ತೀರ ಆ ಸ್ಕೂಲ್ಗೆ ಅನುಗುಣವಾಗಿ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅದರ ಮೇಲೆ ನಿಮಗೆ ಸಿಗುವಂಥದ್ದು. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಹಾಕಿರ್ಬೇಕು ಆ ಸ್ಕೂಲನ್ನು ಮೊದಲನೇದಾಗಿ. ಆವಾಗ ಮಾತ್ರ ನಿಮ್ಮ ಮಗು ಅತ್ಯುತ್ತಮ ಅಂಕವನ್ನು ತೆಗೆದುಕೊಂಡಿದೆ. ನಿಮಗೆ ಎಲ್ಲ ಕಡೆಯಿಂದ ಅಂದರೆ ಕೆಟಗರಿ ಅನ್ವಯ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ಇದೆ, ನಮ್ಮ ಮಗು ಅತ್ಯುತ್ತಮವಾದಂಥ ಅಂಕವನ್ನು ತೆಗೆದುಕೊಂಡಿದೆ ಅಂತ ಅಂದರೆ ನಿಮಗೆ ಆ ಸ್ಕೂಲೇ ಸಿಗುವಂಥದ್ದು. ಓಕೆನಾ? ಈಗ ಅತ್ಯುತ್ತಮವಾದಂತಹ ಅಂಕವನ್ನು ತೆಗೆದುಕೊಂಡಿದೆ, ನಾವು ಅಡ್ಮಿಷನಲ್ಲಿ ಕೇಳ್ಬೋದು, ಅವಾಗೆ ಇಲ್ಲ, ಯಾವುದೇ ಒಂದು ಕೌನ್ಸಿಲಿಂಗ್ ಇರೋದಿಲ್ಲ. ಅಲಾಟ್ಮೆಂಟ್ ಲೀಸ್ಟ್ ಇದು ಡೈರೆಕ್ಟಾಗಿ ರ್ಯಾಂಡಮ್ ಆಗಿ ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ನೀವು ಹಾಕಿರುವಂತಹ ಸ್ಕೂಲ್ ಅನುಗುಣವಾಗಿ ನಿಮ್ಮ ಮಗುವಿನ ರ್ಯಾಂಕ್ ಅನುಗುಣವಾಗಿ ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯವಾಗಿ ಏನು ಮಾಡ್ತಾರೆ, ಸೀಟನ್ನು ಹಂಚಿಕೆಯನ್ನು ಮಾಡ್ತಾರೆ. ಅದಾದ ನಂತರ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟವಾಗುವಂಥದ್ದು. ನಂತರದಲ್ಲಿ 3ನೇ ಸೀಟು ಹಂಚಿಕೆ ಪಟ್ಟಿ ಪ್ರಕಟವಾಗುತ್ತೆ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.